ರೆವಿನ್ಯೂ ಇನ್ಸ್ಪೆಕ್ಟರ್ ಕೋಲಾರದಲ್ಲಿ ನಾಪತ್ತೆಯಾಗಿದ್ದಾರೆ. ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳದಂತವರು ಮನೆಗೆ ಬಂದಿಲ್ಲ. 1.5 ವರ್ಷ ಆಗಿದೆ ಅಂತೀರಿ. ಏಪ್ಪ, ಹೆಂಡತಿ ಮಕ್ಕಳನ್ನ ಬಿಟ್ಟು ಆರ್ಐ ನಾಪತ್ತೆಯಾಗಿರೋದು. ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಗಂಡ ಬಂದೇ ಇಲ್ಲ. ಕೋಲಾರದ ಮುಳುಬಾಗಿಲು ಆರ್ಐ ವೆಂಕಟರಮಣ 1 ವರ್ಷದಿಂದ ನಾಪತ್ತೆಯಾಗಿ ಹೋಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಕಣ್ಣೀರಾಗ್ತಾ ಇದ್ದಾರೆ ಪತ್ನಿ. ಕೋಲಾರ ನಗರದ ಗಲ್ಪೇಟೆ ಠಾಣೆಯಲ್ಲಿ ದೂರು ನೀಡಿದ್ರು ಕೂಡ ಯಾವ ಸುಳಿವು ಕೂಡ ಇಲ್ಲ. ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನ ಈಗ ಹಾಕಿದ್ದಾರೆ ಅವರ ಪತ್ನಿ ಅರುಣಾ ಅವರು. ಸೊ ಕೋಲಾರ ಜಿಲ್ಲೆ ಮುಳುಬಾಗಿಲು ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕ ವೆಂಕಟರಮಣ ಕಳೆದ 1.25 ವರ್ಷದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರಿ? ಪೊಲೀಸರು ಹುಡುಕ್ಲಿಲ್ವಾ? 2024 ಫೆಬ್ರವರಿ 15ರಂದು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ವಂತೆ. ಈಗ ಅವ್ರು ಹುಡುಕಾಡ್ತಾ ಇದ್ದಾರೆ. ಪಾಪ ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿರಬಾರ್ದು. ಸರ್, ಜನವರಿಯಲ್ಲಿ ಹೋಗಿ ಮನೆ ಬಿಟ್ಟು ಹೋಗಿದ್ರು ಸರ್. ಡ್ಯೂಟಿಗೆ ಹೋದವರು ಹೋಗ್ತೀನಿ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೋಗಿದ್ರು ಸರ್. ಮತ್ತು ಒಂದು 8 ದಿವಸ ಬಿಟ್ಕೊಂಡು ಮತ್ತೆ ಬಂದರು ಸರ್. ರಾತ್ರಿ 12 ಗಂಟೆ ನೈಟ್ 12 ಗಂಟೆಯಲ್ಲಿ ನಮ್ಮ ಊರ ಪಕ್ಕ ಒಬ್ಬ ಹುಡುಗ ಡ್ರೈವರ್ ಆಗಿದ್ದಾರೆ. ಅವರು ತಿರುಪ್ತಿಯಲ್ಲಿದ್ದಾರೆ. ಈ ಥರ ನಿಮ್ಮ ಯಜಮಾನ್ರು ಊಟ ಎಲ್ಲ ಕೊಡಿಸಿದ್ದೀನಿ ಅಂತಂದರು ಸರ್. ಸರಿ, ಕರ್ಕೊಂಬರ್ತಾಯಿದ್ದೀನಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಕೋಲಾರ ರೀಚ್ ಆಗೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ ಅಂತ ಹೇಳಿದರು ಸರ್. ಸಿಗ್ನಲಲ್ಲಿ ಹೋಗಿ ಕರ್ಕೊಂಬಂದ್ವಿ ಸರ್ 1 ಗಂಟೆ ರಾತ್ರಿನಲ್ಲಿ. ಮತ್ತು ಮಾರನೇ ದಿವಸ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋದೆ ಸರ್. ಗಲ್ಪೇಟೆ ಸ್ಟೇಷನ್ ಕರ್ಕೊಂಡೋಗಿ ಮತ್ತೆ ಎಲ್ಲ ಕೇಸೆಲ್ಲ ಕೊಟ್ಟಿರೋದನ್ನು ಇದು ಮಾಡಿಕೊಂಡು ಮತ್ತೆ ಕರ್ಕೊಂಬಂದೆ ಸರ್. ಮತ್ತು ನಾನು ಬುದ್ಧಿಯೆಲ್ಲ ಹೇಳಿ ಡ್ಯೂಟಿಗೆ ನೀಟಾಗಿ ಹೋಗಿ ಬನ್ನಿರಿ ಅಂತೆಲ್ಲ ಹೇಳಿದೆ ಸರ್. ಸರಿ ಅಂದ್ಬಿಟ್ಟು ಹೋಗ್ತಾಯಿದ್ರು ಸರ್. ಅವರೇ ಹೋಗಿ ಬಂದರು. 1 ವಾರ ನಾನು ಜೊತೇಲಿ ಹೋಗಿದ್ದೆ ಸರ್. ಮತ್ತು ಅವರೇ ಹೋಗಿ ಬರೋರು. ಆಮೇಲೆ ಒಂದು 8 ದಿವಸ ಹೋಗಿ ಬಂದರು ಅಷ್ಟೇ ಸರ್. ಮತ್ತು ಸರ್, ಮಿಸ್ಸಿಂಗ್ ಆಗಿ ಸುಮಾರು ನಿನ್ನೆ ಫೆಬ್ರವರಿ 15ಕ್ಕೆ 1 ವರ್ಷ ಆಯಿತು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಪೊಲೀಸ್ನವರು ಸರ್ಚ್ ಮಾಡಿದ್ದಾರೆ. ಮತ್ತು ಕರೆಕ್ಟ್, ಬಟ್ ಅವ್ರಿಗೆ ಸಂಬಳ ಬರ್ತಾ ಇದೆಯಲ್ವ ಗೌರ್ಮೆಂಟ್ನವನಿಗೆ 1 ವರ್ಷದಿಂದ? ಅಥವಾ ಸಂಬಳ ಹೋಗ್ತಾ ಇದ್ರೆ ಸಂಬಳ ಹೆಂಗೆ ಕೊಡ್ತಾ ಇದ್ರು ಅವ್ನಿಗೆ 1 ವರ್ಷದಿಂದ? ಆಮೇಲೆ ವಿಡ್ರಾ ಆಗೋದಾದ್ರೆ ಎಲ್ಲರೂ ವಿಡ್ರಾ ಆಗೋದ್ರ ಬಗ್ಗೆ ಯಾರು ಸಿಗಬೇಕಲ್ಲ ಇನ್ಫಾರ್ಮೇಷನು. ಏನೂ ಇಲ್ವಾ? ಏನಪ್ಪ ವಿಚಿತ್ರವಾಗಿ ಕಾಣಿಸುತ್ತೆ.